ಓಂ ಧನ್ವಂತರೆಯೇ ನಮಃ. ಜ್ಯೋತಿರ್ವೈದ್ಯ ಸೇವಾದ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ. ಕಳೆದ ಸಂಚಿಕೆಯಲ್ಲಿ ನಾವು ಜ್ವರದ ಸಂಪ್ರಾಪ್ತಿಯ ಬಗ್ಗೆ, ಆಯುರ್ವೇದದಲ್ಲಿ ಜ್ವರ ಅಂದರೆ ಏನು, ಜ್ವರ ಹೇಗೆ ಬರ್ತದೆ ಅಂತ ಹೇಳೋದನ್ನೆಲ್ಲ ನಾವು ಮೊನ್ನೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತೀಗ ಜ್ವರದ ಚಿಕಿತ್ಸೆಯ ಬಗ್ಗೆ ನಾವು ನೇರವಾಗಿ ಹೋಗೋಣ. ಯಾವುದೇ ಜ್ವರ ಆಗಿರಬಹುದು ಅಥವಾ ಯಾವುದೇ ರೋಗ ಆಗಿರಬಹುದು, ನಮ್ಮ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಅದಕ್ಕೆ ಏನು ಕಾರಣ ಅದನ್ನು ಬಿಡಬೇಕು, ನಿಧಾನ ಪರಿವರ್ಜನ ಅಂತ ಹೇಳಿದ್ದಾರೆ. ಜ್ವರದ ವಿಷಯಕ್ಕೆ ಬಂದಾಗ, ಈಗ ನಾವು ಶೀತಕ್ಕೆ ಮಳೆಗೆ ಅಲ್ಲಿ ಇಲ್ಲಿ ಹೋಗಿ ಬಂದಂತಹ ಜ್ವರ ಅಂತಾಗಿದೆ, ಆ ಶೀತವನ್ನು ನಾವು ವರ್ಜಿಸಬೇಕು. ತಣ್ಣೀರು ಕುಡಿದು ಬಂದಂತಹ ಜ್ವರ ಅಂತಾಗಿದೆ, ಆ ತಣ್ಣೀರು ಕುಡಿಯೋದನ್ನು ನಾವು ಒಮ್ಮೆಗೆ ನಿಲ್ಲಿಸಬೇಕು. ಅದೇ ರೀತಿ ಒಂದು ಫಂಕ್ಷನಿಗೆ ಹೋಗಿ ಒಂದು ಆಹಾರದಲ್ಲಿ ವ್ಯತ್ಯಾಸ ಆಗಿ ಬಂದಂತಹ ಅಜೀರ್ಣ ಅಂತಾಗಿದೆ, ಅದಕ್ಕೆ ಬೇಕಾದನ್ನು ಮೊದಲು ಅಜೀರ್ಣವನ್ನು ತೆಗೆದು ಹಾಕಬೇಕು. ಈಗ ಶೀತ ತಣ್ಣೀರು ಕುಡಿದು ಬಂದದ್ದು ಅಂತಾಗಿದೆ, ತಣ್ಣೀರನ್ನು ಕುಡಿಬಾರ್ದು, ಬಿಸಿನೀರನ್ನು ಕುಡಿಬೇಕು ಅಂತ ಅರ್ಥ. ಅಜೀರ್ಣದಿಂದ ಬಂದದ್ದು ಅಂತಾದರೆ ಆ ಅಜೀರ್ಣಕ್ಕೆ ಕಾರಣವಾದಂಥ ಆಹಾರವನ್ನು ನಮ್ಮ ಶರೀರದಿಂದ ಹೊರಗೆ ವಾಂತಿ ಮಾಡಿ ನಾವು ಹೊರಗೆ ಹಾಕಬೇಕು ಅಂತ ಅರ್ಥ. ಅದೇ ರೀತಿ ಯಾವಾಗ ನಾವು ಈ ಮೂಲ ಕಾರಣಗಳನ್ನು ತೆಗೆದು ಹಾಕ್ತೇವೆ, ಆಗ ಒಂದು ರೀತಿಯ ಚಿಕಿತ್ಸೆ ಆರಂಭ ಆಯಿತು ನಮ್ಮದು. ಆಯುರ್ವೇದದಲ್ಲಿ ಹೇಳುವಾಗ ಈ ಹೊಸ ಜ್ವರಕ್ಕೆ ಮಾಡುವಂತಹ ಒಂದು ಚಿಕಿತ್ಸೆ ಅಂತ ಒಂದುಂಟು, ಹಳೆ ಜ್ವರಕ್ಕೆ ಮಾಡುವಂತಹ ಚಿಕಿತ್ಸೆ ಅಂತ ಉಂಟು. ಹೊಸ ಜ್ವರಕ್ಕೆ ಮಾಡುವಂತಹ ಚಿಕಿತ್ಸೆಯಲ್ಲಿ ಹೇಳುವಾಗ ಲಂಘನಂ ಅಂದರೆ ಉಪವಾಸ ಮಾಡುವಂಥದ್ದು ಅಂತ ಅರ್ಥ. ಸ್ವೇದನಂ ಅಂದರೆ ಶರೀರ ಬೆವರುವಂತೆ ಮಾಡುವಂಥದ್ದು. ಯಾವಾಗೂ ಅಂದರೆ ಜೀರ್ಣಕ್ಕೆ ಸುಲಭ ಇರುವಂತಹ ಗಂಜಿ ತೆಳಿ ಅಂತ ನಾವು ಹೇಳ್ತೇವೆ. ಅಂದರೆ ಗಂಜಿಯ ನೀರು, ಅನ್ನದ ನೀರನ್ನು ಉಪಯೋಗ ಮಾಡೋದು. ಅನ್ನದ ಘನ ಅಂಶ ಕಡಿಮೆ ಇರಬೇಕು, ಅದೇ ರೀತಿ ದ್ರವ ಅಂಶ ಜಾಸ್ತಿ ಇರಬೇಕು. ಇಂಥ ಆಹಾರವನ್ನು ಸೇವನೆ ಮಾಡುವಂಥದ್ದು. ಜ್ವರ ಬಂದಿರುವಾಗ ನಾವು ಮೊದಲೇ ತಿಳ್ಕೊಂಡ ಹಾಗೆ ಜೀರ್ಣಶಕ್ತಿ ತುಂಬ ಕಡಿಮೆ ಇರ್ತದೆ. ಆ ಜೀರ್ಣಶಕ್ತಿ ಎಷ್ಟುಂಟು ಅದಕ್ಕೆ ತಕ್ಕ ಆ ಅಗ್ನಿಯನ್ನು ವೃದ್ಧಿ ಮಾಡುವ ರೀತಿಯಲ್ಲಿ ನಮ್ಮ ಆಹಾರ ಇರಬೇಕು. ಅದಕ್ಕೆ ಬೇಕಾಗಿ ಯಾವಾಗೂ ಅಂತ ಹೇಳಿದ್ರೆ ಸುಲಭದ ಆಹಾರ, ತೆಂಗಿನಕಾಯಿ ಹಾಕಿದ್ದೋ ಅಥವಾ ಯಾವುದೇ ಮಸಾಲ ದೋಸೆಯೋ ಅಥವಾ ಯಾವುದಾದ್ರು ಪೂರಿ ಬಾಜಿಯೋ ಅಂಥದ್ದನ್ನು ತಿನ್ನೋದಲ್ಲ, ಅದು ಜೀರ್ಣಕ್ಕೆ ಕಷ್ಟ. ಸಾರು ಅಂತ, ತಿಳಿ ಸಾರು ಅಥವಾ ಕಟ್ಟು ಸಾರು ಅಂತ ಹೇಳ್ತೇವೆ, ಅಂಥದ್ದನ್ನು ಮಾತ್ರ ಜೀರ್ಣಶಕ್ತಿಗೆ ತಕ್ಕ ತಗೊಳ್ಬೇಕು ಅಂತ. ತಿಕ್ತಕೋರಸ ಅಂದರೆ ಕಹಿ ರಸ ಇರುವಂತಹ ಯಾವುದೇ ಸ್ವರಸಗಳನ್ನೆಲ್ಲ ನಾವು ಉಪಯೋಗ ಮಾಡಬಹುದು ಅಂತ ಹೇಳಿದ್ದಾರೆ. ಉದಾಹರಣೆಗೆ ನಾವು ಇಲ್ಲಿ ಕಿರಾತಗಡ್ಡಿ ಅಂತ ಹೇಳ್ತೇವೆ, ಅದು ಅತ್ಯಂತ ಕಹಿ, ಜ್ವರದಲ್ಲಿ ಉಪಯೋಗ ಮಾಡುವಂಥದ್ದು. ಆದರೆ ಅದರ ರಸವನ್ನು ತಗೊಳ್ಬೇಕು. ಅದನ್ನೇ ಕಷಾಯ ಮಾಡಿ ತಗೊಳ್ಳುವಂಥದ್ದು ಹೊಸ ಜ್ವರದಲ್ಲಿ ಬಹಳ ಉತ್ತಮ ಅಲ್ಲ ಅಂತ ಹೇಳಿದ್ದಾರೆ. ಕಷಾಯ ಕಲ್ಪನವನ್ನು ಉಪಯೋಗ ಮಾಡಬಹುದು, ಕಷಾಯ ರಸವನ್ನು ತಗೊಳ್ಬಾರದು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹೊಸ ಜ್ವರದಲ್ಲಿ ಯಾವಾಗ ಸ್ತಿಕ್ತಕೋರಸ ಪಾಚನಾನಿ ಅವಿಪಕ್ವಾನ ಅಂದರೆ ಯಾವ ಕಾರಣದಿಂದ ನಮಗೆ ಆ ಆಮದೋಷದ ಜ್ವರ ಬಂದಿರ್ತದೋ ಅದನ್ನು ಪಚನ ಮಾಡಲಿಕ್ಕೆ ಬೇಕಾದಂತಹ ಈ ವ್ಯವಸ್ಥೆಗಳನ್ನು ನಾವು ನಮ್ಮ ಚಿಕಿತ್ಸೆಯಲ್ಲಿ ರೂಢಿಸಿಕೊಳ್ಬೇಕು ಅಂತ ಹೊಸ ಜ್ವರಕ್ಕೆ ಚರಕಾಚಾರ್ಯರು ಎಲ್ಲ ಆಚಾರ್ಯರು ಹೇಳಿದ್ದಾರೆ. ಇದನ್ನು ನಾವು ಅನುಸರಿಸಬೇಕು. ಈಗ ಮೊದಲಾಗಿ ನಿಧಾನ ಪರಿವರ್ತನೆ ಮಾಡಿದ್ದಾಯಿತು. ಇನ್ನು ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಹೊಸ ಜ್ವರದಲ್ಲಿ ನಾವು ಹಗಲು ನಿದ್ರೆ ಮಾಡಬಾರ್ದು. ಹೊಸ ಜ್ವರದಲ್ಲಿ ನಾವು ಹೆಚ್ಚು ವ್ಯಾಯಾಮವನ್ನು ಮಾಡಬಾರ್ದು, ಕೆಲಸಗಳನ್ನು ಮಾಡಬಾರ್ದು, ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು. ಸ್ನಾನವನ್ನು ಮಾಡಬಾರ್ದು. ಸ್ನಾನ ಮಾಡಬಾರ್ದು ಅಂದರೆ ಸ್ನಾನವೇ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಹೆಚ್ಚು ಹೊತ್ತು ಸ್ನಾನ ಮಾಡಬಾರ್ದು ಅಂತ ಪಕ್ಕ ಮಾಡಿ ಬರಬೇಕು. ಮಾಡೋದಿದ್ರು ಕೂಡ ಅಥವಾ ಮೈಯನ್ನು ಚಂಡಿ ಬಟ್ಟೆಯಿಂದ ಒರೆಸಿಕೊಳ್ಬೇಕು. ಜ್ವರ ಬಂತು ಅಂದಾಗ ಹೋಗಿ ಸ್ನಾನ ಮಾಡಿ ಬರೋದು ಪುನಃ ಜ್ವರ ಜಾಸ್ತಿ ಆಗ್ತದೆ. ಇದು ಸಾಮಾನ್ಯವಾಗಿ ನಮಗೆ ಬರುವಂತಹ ಅನುಭವ. ಹಲ್ಲುಜ್ಜಬಾರದು ಅಂತ ಹೇಳಿದ್ದಾರೆ. ಹೊಸ ಜ್ವರದಲ್ಲಿ ಇರುವಾಗ ಹಲ್ಲುಜ್ಜಬಾರದು. ಅಭ್ಯಂಗ ಮಾಡಬಾರದು ಅಂತ ಹೇಳಿದ್ದಾರೆ. ಅಭ್ಯಂಗ ಅಂದರೆ ಮೈಗೆ ಎಣ್ಣೆ ಹಚ್ಚುವಂಥದ್ದು ಇತ್ಯಾದಿಗಳನ್ನು ಮಾಡಬಾರದು. ವ್ಯಾಯಾಮವನ್ನು ಮಾಡಬಾರ್ದು. ಶರೀರಕ್ಕೆ ಹೆಚ್ಚು ಅಧ್ವಾನ ಆಗುವ ರೀತಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ವಿಶ್ರಾಂತಿಯನ್ನು ಕೊಡಬೇಕು. ಇಂದ್ರಿಯಗಳಿಗೆ ಹೆಚ್ಚು ಕೆಲಸಗಳನ್ನು, ಸೂಕ್ಷ್ಮವಾಗಿ ಕಂಪ್ಯೂಟರಲ್ಲಿ ಹೆಚ್ಚು ಕಂಟಿನ್ಯೂಸ್ ನೋಡುವಂಥದ್ದು, ಜ್ವರ ಶುರುವಾಗ್ತದೆ ಅಂತ ಆಗುವಾಗ ಅದು ಮತ್ತಷ್ಟು ಜ್ವರವನ್ನು ಉಲ್ಬಣ ಮಾಡ್ತದೆ. ಆಗ ಸ್ವಲ್ಪ ವಿಶ್ರಾಂತಿಯನ್ನು ನಾವು ಅನಿವಾರ್ಯವಾಗಿ ಕೊಡಲೇಬೇಕು. ಇದೆಲ್ಲ ವರ್ಜ್ಯಗಳು ಅಂತ ಹೇಳೋದನ್ನು ಹೊಸ ಜ್ವರಕ್ಕೆ ಹೇಳಿದ್ದಾರೆ. ಇನ್ನು ನಮ್ಮ ಆಯುರ್ವೇದದಲ್ಲಿ ಹೇಳುವಾಗ ಯಾವುದೇ ಜ್ವರ ಬರಲಿ ಇದು ಬರಲಿ, ಅದಕ್ಕೆ ಆಗುವಂತಹ ನಮ್ಮ ಶರೀರದ ಬಲ ಏನಿದೆ ಮತ್ತು ರೋಗದ ಬಲ ಏನಿದೆ, ಇದು ಎರಡನ್ನು ನಾವು ಒಂದು ಮ್ಯಾಚ್ ಮಾಡಿಕೊಂಡು, ಹೊಂದಾಣಿಕೆ ಮಾಡಿಕೊಂಡು ಅದಕ್ಕೆ ನಮ್ಮ ಚಿಕಿತ್ಸೆಯನ್ನು ಯೋಜಿಸಿಕೊಳ್ಬೇಕು. ಈಗ ಒಳ್ಳೆಯ ಬಲವಂತನಾದವನಿಗೆ 2 ದಿವಸ 3 ದಿವಸ ಉಪವಾಸ ಮಾಡಿದರೂ ಏನೂ ಆಗುವುದಿಲ್ಲ. ಯಾಕಂದರೆ ಅವನ ಶರೀರದಲ್ಲಿ ಅಷ್ಟು ಬಲ ಇರ್ತದೆ. ಆ ಉಪವಾಸ ಮಾಡುವುದರಿಂದ ಅವನಿಗೆ ಬರುವಂತಹ ಇನ್ನೆಷ್ಟೋ ರೋಗಗಳು ಕೂಡ ಪರಿಹಾರ ಆಗ್ತದೆ, ಬರೀ ಜ್ವರ ಮಾತ್ರ ಅಲ್ಲ.
ಈಗ ಉದಾಹರಣೆಗೆ ತುಂಬ ಕೊಬ್ಬಿರುವಂತಹ ವ್ಯಕ್ತಿಗೆ ಉಪವಾಸ ಮಾಡಿದ ಜ್ವರದ ಕಾರಣಕ್ಕಾಗಿ ಅವನು ಉಪವಾಸ ಮಾಡ್ತಾನೆ. ಅದರ ಪರಿಣಾಮ ಏನು ಅಂದರೆ ಅವನಿಗೆ ಬರುವಂತಹ ಡಯಾಬಿಟಿಸ್ ಆಗಿರಬಹುದು ಅಥವಾ ಕೊಲೆಸ್ಟ್ರಾಲಿನ ಸಮಸ್ಯೆ ಆಗಿರಬಹುದು ಇತ್ಯಾದಿ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಅಂದರೆ ಒಂದು ರೋಗಕ್ಕೆ ನಾವು ಮಾಡಿದ ಚಿಕಿತ್ಸೆಯಲ್ಲಿ ಇನ್ನಷ್ಟು ರೋಗಗಳು ಹಣ್ಣಾಗಿ ಅದು ಹೋಗ್ತದೆ ಅಂತ ಅರ್ಥ. ಇದು ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿರುವಂತಹ ವಿಶೇಷವಾದ ಒಂದು ಪ್ರಯೋಜನ. ಒಂದು ರೋಗಕ್ಕೆ ಮಾಡಿದಂತಹ ಚಿಕಿತ್ಸೆ ಇನ್ನಷ್ಟು ರೋಗಗಳನ್ನು ಪರಿಹಾರ ಮಾಡುವಂಥದ್ದು. ಇದನ್ನು ಕೂಡ ನಾವು ಗಮನಿಸಿಕೊಂಡು ಚಿಕಿತ್ಸೆಯನ್ನು ಮಾಡಬೇಕು. ಶರೀರಕ್ಕೆ ಒಬ್ಬನಿಗೆ ತುಂಬ ಬಲ ಕಡಿಮೆ ಉಂಟು ಅಂತ ಇಟ್ಟುಕೊಳ್ಳ, ಅವನಿಗೆ ಏಳಲಿಕ್ಕೆ ಕೊಡುವುದಿಲ್ಲ. ಜ್ವರ ಬಂದು ವೀಕ್ನೆಸ್ ಆಗಿ ತುಂಬ ವೀಕ್ನೆಸ್ ಆಗಿದ್ದಾನೆ ಅಂತ ಆದಾಗ ಅವನಿಗೆ ಬಲ ಕೊಡುವಂತಹ ಚಿಕಿತ್ಸೆಯನ್ನು ಮಾಡಬೇಕು. ಹಾಗೆ ನೀವು ಬೇಕಿದ್ರೆ ಆಸ್ಪತ್ರೆಗೆ ಹೋಗಿ ಒಂದು ಡ್ರಿಪ್ ಹಾಕುವಂಥದ್ದು ಖಂಡಿತ ತಪ್ಪಲ್ಲ. ಯಾಕೆಂದರೆ ಅವನ ಬಲವನ್ನು ರಕ್ಷಣೆ ಮಾಡಬೇಕು, ರೋಗಿಯ ಬಲವನ್ನು ರಕ್ಷಣೆ ಮಾಡಬೇಕು. ಇಲ್ಲಾಂದರೆ ರೋಗದ ಬಲ ಹೆಚ್ಚಾಗ್ತದೆ, ರೋಗಿಯ ಬಲ ಕಡಿಮೆ ಆಗ್ತದೆ, ಅದು ಅಪಾಯ. ರೋಗದ ಬಲವನ್ನು ಕಡಿಮೆ ಮಾಡಲಿಕ್ಕೆ ರೋಗಿಯ ಬಲ ಎಷ್ಟು ಉಂಟು ಅದರ ಒಳಗೆ ಯಾವ ರೀತಿಯ ಚಿಕಿತ್ಸೆ ಮಾಡಬಹುದು ಅಂತ ಹೇಳೋದನ್ನು ತಿಳ್ಕೊಂಡು ಚಿಕಿತ್ಸೆಯನ್ನು ಮಾಡಬೇಕು ಅಂತ. ಇವತ್ತಿನ ಹೊಸ ಹೊಸ ವೈಜ್ಞಾನಿಕ ವಿಧಾನಗಳನ್ನು ನಾವು ಖಂಡಿತವಾಗಿ ಉಪಯೋಗ ಮಾಡಬಹುದು. ಒಂದು ಇನ್ವೆಸ್ಟಿಗೇಷನ್ಸ್ ನಾವು ಹೇಳ್ತೇವೆ. ಜ್ವರ ಇತ್ಯಾದಿ ಬಂದಾಗ ಒಂದು ಲ್ಯಾಬಿಗೆ ಹೋಗಿ ಅಲ್ಲಿ ನಾವು ನಮ್ಮ ಟೆಸ್ಟ್ಗಳನ್ನು ಮಾಡಿಕೊಡುವಂಥದ್ದು. ಅದು ಟೈಫಾಯ್ಡ್, ಮಲೇರಿಯಾವ, ಡೆಂಗು, ಅಲ್ಲ ಇನ್ನು ಇಲಿ ಜ್ವರ, ಲೆಪ್ಟೋಸ್ಪೈರೋಸಿಸ್, ಇಂಥ ಬೇರೆ ಬೇರೆ ಜ್ವರಗಳು ಒಂದೊಂದು ಕಾಲದಲ್ಲಿ ಹೆಚ್ಚು ಬರ್ತದೆ. ಆಗ ಅದರ ಬಗ್ಗೆ ನಾವು ಒಂದಷ್ಟು ಇನ್ವೆಸ್ಟಿಗೇಷನ್ಗಳನ್ನು ಮಾಡಿಕೊಂಡು, ಈಗ ಡೆಂಗು ಬಂದು ಪ್ಲೇಟ್ಲೆಟ್ ಎಲ್ಲ ತುಂಬ ಕಡಿಮೆ ಆಗ್ತಾ ಉಂಟು ಅಂತಾಗಿದ್ರೆ ನಮ್ಮ ಆಯುರ್ವೇದ ಮದ್ದನ್ನೇ ಮಾಡಿಕೊಂಡು ಕೂತ್ರೆ ಆಗೋದಿಲ್ಲ. ಆಯುರ್ವೇದದಲ್ಲಿ ಇರುವಂತಹ ಮದ್ದನ್ನು ಖಂಡಿತ ಮಾಡ್ಬೋದು. ಹೆಚ್ಚು ಅಪಾಯದ ಪರಿಸ್ಥಿತಿ ಉಂಟು ಅಂತಾಗಿದ್ರೆ ಅದಕ್ಕೆ ಆಸ್ಪತ್ರೆಯ ಒಂದು ಸಹಾಯ ಬೇಕಾಗ್ತದೆ. ಅದಕ್ಕಾಗಿ ಚಿಕಿತ್ಸೆಗಳನ್ನು ಕೂಡ ಕಾಲಕ್ಕೆ ತಕ್ಕಂತೆ ನಾವು ಪಡ್ಕೊಳ್ಬೇಕು. ಇದುವೇ ಸರಿಯಾದ ಚಿಕಿತ್ಸಾ ಪದ್ಧತಿ. ಇನ್ನೇನು ಅಂದರೆ, ಒಂದು ರೋಗ ಬಂದಾಗ ಒಬ್ಬರು ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಂಡು ಅದರ ಪ್ರಕಾರವೇ ಮುಂದೆ ಹೋಗುವುದು ಒಳ್ಳೆಯದು. ಇವತ್ತಿನ ಈ ಅವಸರದ ಯುಗದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಒಂದೊಂದು ದಿವಸ ಒಂದೊಂದು ವೈದ್ಯರ ಹತ್ತಿರ ಹೋಗ್ತೇವೆ, ಒಂದೊಂದು ರೀತಿಯ ಮದ್ದುಗಳನ್ನು ತಗೊಳ್ತೇವೆ. 4 ಜನ ಡಾಕ್ಟರ್ ಹತ್ರ ಹೋದರೆ 4 ರೀತಿಯ ಔಷಧಿಗಳನ್ನು ನಾವು ತಗೊಂಡು ಎಲ್ಲವೂ ಸೇರುವಂಥದ್ದು ನಮ್ಮ ಶರೀರಕ್ಕೆ ಸೇರಿ ಇದು ಎಲ್ಲ ಮದ್ದುಗಳು ಸೇರಿಕೊಂಡು ನಮ್ಮ ಶರೀರವನ್ನು ಮತ್ತಷ್ಟು ಹಾಳು ಮಾಡ್ತದೆ, ಕಲುಷಿತ ಮಾಡ್ತದೆ. ಅಂತಹ ಚಿಕಿತ್ಸಾ ವಿಧಾನವನ್ನು ಖಂಡಿತ ನಾವು ಅನುಸರಿಸುವುದು ಸರಿಯಲ್ಲ. ಒಬ್ಬರು ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತೇವೆ, ಅಂಥವ್ರನ್ನ ಇಟ್ಟುಕೊಂಡು, ನಮಗೆ ಯಾರಲ್ಲಿ ವಿಶ್ವಾಸ ಉಂಟು ಅವರನ್ನು ಇಟ್ಟುಕೊಂಡು ಅವರ ಮಾರ್ಗದರ್ಶನ ಪ್ರಕಾರವೇ ನಾವು ಚಿಕಿತ್ಸೆಯನ್ನು ಮಾಡ್ತಾ ಹೋದರೆ, ಅವರು ರೆಫರ್ ಮಾಡಿದರೆ ಮತ್ತೆ ಅಲ್ಲಿ ಹೋಗಿ ಬೇರೆ ಕಡೆಗೆ ಹೋಗಿ ತೋರಿಸಿಕೊಳ್ಳಿ. ಆಗ ಯಾವುದೇ ಅಪಾಯಗಳಿರುವುದಿಲ್ಲ. ಇನ್ನೊಂದು ಕೆಲವು ಜನ ಗೂಗಲ್ ಡಾಕ್ಟರ್ಗಳು ಅಂತಿದ್ದಾರೆ. ಅಂದರೆ ನೇರವಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ಇಂತಹ ಜ್ವರಕ್ಕೆ ಇಂಥದ್ದು ಅಂತ ಹೇಳಿ ಮತ್ತೆ ಮೆಡಿಕಲಲ್ಲಿ ಮದ್ದು ತಗೊಂಡು ತಿನ್ನುವವರು. ಇದು ಕೂಡ ನಾವು ಮಾಡುವಂತಹ ಒಂದು ದೊಡ್ಡ ತಪ್ಪು ಅಂತ ನಾನು ಹೇಳ್ತೇನೆ. ಹಾಗೆ ಮಾಡೋದು ಕೂಡ ನಮ್ಮ ಆರೋಗ್ಯಕ್ಕೆ ಏನೇನು ಒಳ್ಳೆಯದಲ್ಲ. ಇನ್ನೊಂದು ಜ್ವರದಲ್ಲಿ ಏನು ಅಂದರೆ, ನಾನು ಮೊನ್ನೆ ಹೇಳಿದಾಗೆ ಜ್ವರ ಅಂತ ಹೇಳೋದು ಯಾಕೆ ಬರ್ತದೆ, ಶರೀರದ ಉಷ್ಣತೆ ಜಾಸ್ತಿ ಆಗುವುದು ಯಾಕೆ ಅಂದರೆ, ನಮ್ಮ ಶರೀರದ ಒಳಗೆ ಏನೋ ಬೇಡದ ಅಂಶ ಇರುವುದನ್ನು ಹೊರಗೆ ಹಾಕಲಿಕ್ಕೆ ಬೇಕಾಗಿ ಜ್ವರ ಬರುವುದು. ಇದು ನಿಜವಾಗಿ ಆರೋಗ್ಯದ ಲಕ್ಷಣ. ಜ್ವರ ಬರುವಂಥದ್ದು ಒಂದು ಆರೋಗ್ಯದ ಲಕ್ಷಣ. ಆಗ ಜ್ವರ ಬರಲಿಕ್ಕೆ ನಾವು ಬಿಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ತತ್ವ. ಜ್ವರ ಬಂದಾಗ ಶರೀರದ ಒಳಗಿರುವಂತಹ ಬೇಡದ ಅಂಶ ಬೇಗ ಹಣ್ಣಾಗ್ತದೆ, ಹಣ್ಣಾಗಿ ಅದು ಹೊರಗೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಅದೇ ನಾವು ಜ್ವರವನ್ನು ತಗ್ಗಿಸಲಿಕ್ಕೆ ಯಾವುದಾದ್ರು ಮದ್ದುಗಳನ್ನು ಸೇವಿಸಿದರೆ, ಬರೀ ಜ್ವರಹರವಾದಂತಹ ಮದ್ದುಗಳನ್ನು ಸೇವಿಸಿದರೆ, ಆ ಜ್ವರದ ಅಂಶ ಕಡಿಮೆ ಆದರೂ, ಹೊರಗಿನಿಂದ ತಾಪಮಾನ ಕಡಿಮೆ ಆದರೂ ಒಳಗಿರುವಂತಹ ವಿಷಾಂಶಗಳಲ್ಲಿಯೇ ಬೆಳೆಯುತ್ತದೆ, ಅದು ಹಣ್ಣು ಆಗುವುದಿಲ್ಲ. ಹಣ್ಣಾಗದೆ ಅದು ಹೊರಗೆ ಬರುವುದಿಲ್ಲ, ಆಗದು ಒಳಗೆ ಉಳಿಯುತ್ತದೆ. ಇದು ಅತ್ಯಂತ ದೋಷ. ಇದನ್ನು ನಾವು ಆಮವಿಷ ಅಂತ ಹೇಳೋದು, ವಿಷದ ಲಕ್ಷಣ ಅದು ನಿಜವಾಗಿ ಹಾಗೆ ಬರ್ತದೆ. ಅಂತಹ ಹಂತಕ್ಕೆ ಹೋಗಬಾರ್ದು ಅಂತಾರೆ. ಒಂದಷ್ಟು ಜ್ವರ ಬರಲಿಕ್ಕೆ ಬಿಡಿ. ಅದೇ ಜ್ವರ ಏನಾದರೂ ತಲೆಗೆ ಏರಿ ಬರುವಂತಹ ಯಾವುದೇ ಈಗ ಫಿಟ್ಸ್ ಅಂತ ಹೇಳ್ತೇವೆ, ಮಕ್ಕಳಿಗೆಲ್ಲ ಬರ್ತದೆ, ಅಂತಹ ಹಂತಕ್ಕೆ ಹೋಗುವುದಿದ್ರೆ ಆಗ ಅದನ್ನು ನಾವು ಜಾಗರೂಕತೆ ಗಮನಿಸಿಕೊಂಡು ಹಣೆಗೆ ಪಟ್ಟಿ ಇಡುವಂಥದ್ದು ಅಥವಾ ಜ್ವರವನ್ನು ಸ್ವಲ್ಪ ತಗ್ಗಿಸುವಂಥ ಔಷಧಿಗಳನ್ನು ಉಪಯೋಗ ಮಾಡಬಹುದು. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಇದನ್ನು ಮಾಡಬೇಕು. ನಿತ್ಯ ಇದನ್ನು ಅಭ್ಯಾಸ ಮಾಡಬಾರದು ಅಂತ ನಾನು ಹೇಳುವಂಥದ್ದು. ಹೀಗೆ ಜ್ವರದಲ್ಲಿ ಏನಂದರೆ, ನಮ್ಮ ಶಾಸ್ತ್ರ ಪ್ರಕಾರ ಸುರುವಿನ ಒಂದು 5-6 ದಿವಸಗಳಲ್ಲಿ ಅನುಪಾನಗಳನ್ನು ಮಾಡಿ ವಿಶ್ರಾಂತಿಯನ್ನು ತಗೊಂಡ್ರೆ ಸಾಮಾನ್ಯವಾಗಿ ಎಲ್ಲ ಜ್ವರಗಳು ಕಡಿಮೆ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದರು. ಇನ್ನು ಅದರ ಮುಂದೆಯೇ ಜ್ವರ ಉಂಟು ಅಂತಾಗಿದ್ರೆ ಆಗ ಅದಕ್ಕೆ ಕೆಲವು ಪಾಚನ ಕಷಾಯಗಳು ಅಂತ ಉಂಟು, ಅಥವಾ ಅಗ್ನಿದೀಪನ ಕಷಾಯಗಳು ಅಂತ ಉಂಟು, ಅಂಥದ್ದನ್ನು ಉಪಯೋಗ ಮಾಡಬಹುದು. ಅದಕ್ಕೆ ನಮ್ಮಲ್ಲಿ ಈಗ ಪಾಚನಾಮೃತ ಕಷಾಯ ಅಂತ ಇದೆ, ಅಮೃತೋತ್ತರ ಕಷಾಯ ಅಂತ ಇದೆ. ಅಮೃತ, ಹರಿತಕೆ, ಶುಂಠಿ. ಹರಿತಕೆ ಅಂದರೆ ಅಳಿಗೆಕಾಯಿ ಮತ್ತು ಶುಂಠಿ, ಇದರ ಕಷಾಯ ಇದೆ. ಷಡಂಗ ಕಷಾಯ ಅಂತ ಇದೆ. ಪಿತ್ತ ಪ್ರಧಾನವಾದಂತಹ ಪ್ರಕೃತಿಯವರಾಗಿದ್ದರೆ ಷಡಂಗ ಕಷಾಯವನ್ನು ಉಪಯೋಗ ಮಾಡಬಹುದು. ಇದೆಲ್ಲ ಜ್ವರಕ್ಕೆ ನಾವು ಉಪಯೋಗಿಸುವಂತಹ ಕೆಲವು ಕಷಾಯ ಯೋಗಗಳು. ದಿನ ಹೋಗ್ತಾ ಇದೆ,
ಶರೀರದಲ್ಲಿ ಬಲ ಕುಂದುತ್ತಾ ಇದೆ, ರೋಗವು ಇನ್ನೂ ಕೂಡ ಜ್ವರ ಮತ್ತು ಬರ್ತಾ ಇದೆ ಅಂತ ಆಗಿದ್ರೆ ಮತ್ತೆ ಮತ್ತೆ ನಾವು ಅದಕ್ಕೆ ಶರೀರದ ಬಲವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಕೆಲವು ಕೃಶ ಶರೀರಿಗಳಾಗಿದ್ದರೆ, ಪಿತ್ತ ಪ್ರಕೃತಿಯವರು ಅಥವಾ ವಾತ ಪ್ರಕೃತಿಯವರಾಗಿದ್ದರೆ ಹಾಲು ಕಷಾಯವನ್ನು ಕೊಡಬೇಕು. ಹಾಲಿನ ಅಂಶ ಅಂದರೆ ಕಷಾಯದ ಜ್ವರದ ಒಂದು ನಾಶ ಮಾಡುವಂತಹ ಕಷಾಯಕ್ಕೆ ಹಾಲನ್ನು ಸೇರಿಸಿ ಅದರಿಂದ ಕಷಾಯ ಮಾಡುವಂಥದ್ದು. ಈಗ ಲಶುನ್ ಅಂದರೆ ಬೆಳ್ಳುಳ್ಳಿಯ ಕ್ಷೀರ ಕಷಾಯ ಆಗಿರ್ಬೋದು, ಅಥವಾ ತುಳಸಿ ಕಷಾಯ ಆಗಿರ್ಬೋದು, ಅಥವಾ ಇದರದ್ದು ದ್ರಾಕ್ಷ ಅಂದರೆ ಒಣ ದ್ರಾಕ್ಷಿ ಇದರ ಕಷಾಯ ಆಗಿರ್ಬೋದು, ಇತ್ಯಾದಿ ಎಲ್ಲವೂ ಶರೀರ ಪ್ರಕೃತಿಯನ್ನು ಹೊಂದಿಕೊಂಡು ಅದರದ್ದು ಕಷಾಯ ಮಾಡಿ ನಾವು ಹಾಲು ಕಷಾಯ ಮಾಡಿಯೂ ತಗೊಳ್ಬಹುದು ಅಂತ ಹೇಳೋದನ್ನು ಹೇಳಿದ್ದಾರೆ. ಹಾಲು ಕಷಾಯ ಅಂತ ಹೇಳ್ಕೊಂಡು ಅಂದರೆ ಮೊದಲು ಕಷಾಯ ಮಾಡೋದು, ಮತ್ತೆ ಅದಕ್ಕೆ ಹಾಲು ಸೇರಿಸೋದು, ಪುನಃ ಹಾಲಿನ ಅಂಶ ಉಳಿಯುವಷ್ಟಕ್ಕೆ ಅದನ್ನು ಬತ್ತಿಸೋದು, ಅದನ್ನು ಉಪಯೋಗ ಮಾಡುವಂಥದ್ದು. ಇದೆಲ್ಲ ಜೀರ್ಣ ಶಕ್ತಿಯನ್ನು ನಮಗೆ ಎಷ್ಟು ಅಂತ ಹೇಳುವುದನ್ನು ತಿಳ್ಕೊಂಡು ಅದಕ್ಕೆ ತಕ್ಕ ಉಪಯೋಗ ಮಾಡ್ತಾ ಹೋಗಬೇಕು. ಇದು ಶರೀರಕ್ಕೆ ಬಲವನ್ನು ಕೊಡ್ತದೆ, ಜ್ವರಾದಿಗಳನ್ನು ಪರಿಹಾರ ಮಾಡ್ತದೆ. ಇನ್ನು ತುಂಬ ಕ್ಷೀಣ ಶರೀರದವರು, ತುಂಬ ಬಲ ಇಲ್ಲದಂಥವರಿಗೆ ಅಗ್ನಿಶಕ್ತಿ ಚೆನ್ನಾಗಿ ಉಂಟು ಅಂತಾಗಿದ್ರೆ ಆಗ ತುಪ್ಪವನ್ನು ಕೊಡಬಹುದು. ಬೇರೆ ಬೇರೆ ತುಪ್ಪಗಳನ್ನು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಗುವಂತಹ ತುಪ್ಪಗಳ ಸೇವನೆಯಿಂದ ಕೂಡ ಈ ಜ್ವರವನ್ನು ಕಡಿಮೆ ಮಾಡಿಕೊಳ್ಳಿ. ಇದೆಲ್ಲ ಹಳೆಯ ಜ್ವರಿಗಳಿಗೆ ಮಾಡುವಂತಹ ಚಿಕಿತ್ಸೆ. ಇನ್ನು ತುಂಬ ಕೃಶರಾಗಿದ್ದರೆ, ಜ್ವರದ ಕೊನೆಯ ಹಂತದಲ್ಲಿ ತುಂಬ ಸಮಯದಿಂದ ಜ್ವರ ಉಂಟು, ಶರೀರದಲ್ಲಿ ಬಲ ಕಡಿಮೆ ಆಗ್ತಾ ಉಂಟು, ತೂಕ ಕಡಿಮೆ ಆಗ್ತಾ ಉಂಟು ಅಂತಾಗಿದ್ರೆ ಚಂದನಾದಿ ತೈಲ ಅಂತ ಇದೆ, ಅಥವಾ ಬಲಾಶ್ವಗಂಧಾದಿ ತೈಲ ಅಂತ ಇದೆ, ಇತ್ಯಾದಿಗಳಿಂದ ಅಭ್ಯಂಗವನ್ನು ಮಾಡಬಹುದು. ಅಂದರೆ ಮೈಗೆ ಎಣ್ಣೆ ಹಚ್ಚುವಂಥದ್ದು, ಮತ್ತು ಬಿಸಿ ಬಿಸಿ ಸ್ನಾನ ಮಾಡುವಂಥದ್ದು ಇತ್ಯಾದಿಗಳು ಕೂಡ ಚಿಕಿತ್ಸೆಯನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಹೀಗೆ ಒಂದು ರೋಗಕ್ಕೆ ಚಿಕಿತ್ಸೆ ಅಂದರೆ ರೋಗದಲ್ಲಿ ಬೇರೆ ಬೇರೆ ಹಂತಗಳಿರ್ತದೆ. ಆಮಾವಸ್ಥಾ ಅಂದರೆ ಶುರುವಿನ ಹಂತ, ಪಚ್ಚಮಾನಾವಸ್ಥಾ ಅಂದರೆ ಮಧ್ಯದ ಹಂತ, ಪಕ್ವಾವಸ್ಥಾ ಅಂದರೆ ಆ ರೋಗ ಬಿಡುಗಡೆ ಆಗುವಂಥ ಹಂತ. ಇದನ್ನು ನಾವು ಗಮನಿಸಿಕೊಂಡು ಆ ರೋಗದ ಸ್ಥಾನ ಎಲ್ಲಿ ಅಂತ ಹೇಳುವುದನ್ನು ಗಮನಿಸಿಕೊಂಡು ಚಿಕಿತ್ಸೆಯ ನಿರ್ಣಯ ಆಗ್ತದೆ. ಇಲ್ಲಾಂದರೆ ಸಾಮಾನ್ಯವಾಗಿ ನಾವು ಹಳ್ಳಿ ಭಾಷೆಯಲ್ಲಿ ಈಗ ಜ್ವರ ಬಂತು ಅಂತಾದಕೊಳ್ಳೆ ತುಳಸಿ ಕಷಾಯ ಕುಡಿಯೋದು, ಅಥವಾ ದೊಡ್ಡ ಪತ್ರೆಯ ಕಷಾಯ ಕುಡಿಯುವಂಥದ್ದು, ಅಥವಾ ಕಿರಾತಗಡ್ಡಿ ಕಷಾಯ ಕುಡಿಯುವಂಥದ್ದು, ಅಥವಾ ಅಮೃತ ಬಳ್ಳಿಯ ಕಷಾಯ ಕುಡಿಯುವಂಥದ್ದು, ಹೀಗೆ ಸಾಮಾನ್ಯವಾಗಿ ಉಪಯೋಗ ಮಾಡ್ತೇವೆ. ಕೆಲವು ಜ್ವರಗಳಿಗೆ ಆಗ್ತದೆ, ಕೆಲವಕ್ಕೆ ಆಗುವುದಿಲ್ಲ. ಅಲ್ಲಿ ಕಡಿಮೆ ಆಯಿತು ಅಂತಾದರೆ ಆಯುರ್ವೇದ ಮತ್ತು ಭಾರಿ ಒಳ್ಳೆಯದಾಗ್ತದೆ ನಾವು ಹೇಳ್ತೇವೆ. ಕಡಿಮೆ ಆಗಲಿಲ್ಲ ಅಂದರೆ ಆಯುರ್ವೇದ ಮತ್ತು ಪ್ರಯೋಜನ ಇಲ್ಲ ಅಂತ ಹೇಳ್ತೇವೆ. ನಿಜವಾಗಿ ಆಯುರ್ವೇದ ಶಾಸ್ತ್ರದ ಸಮಸ್ಯೆ ಅಲ್ಲ, ಅದನ್ನು ನಾವು ಯುಕ್ತಿಪೂರ್ವಕವಾಗಿ ಅದನ್ನು ಯೋಜಿಸುವಂಥದ್ದಲ್ಲಿ ನಾವು ಸೋತಿರ್ತೇವೆ. ಹಾಗಾಗಿ ನಮಗೆ ಅದರ ಪರಿಣಾಮ ಸಿಕ್ಕಿರುವುದಿಲ್ಲ. ಶಾಸ್ತ್ರ ಯಾವತ್ತೂ ಕೂಡ ಅದು ಸತ್ಯವೇ ಆಗಿರ್ತದೆ, ನಮಗೆ ಅದನ್ನು ಉಪಯೋಗಿಸುವುದು ಹೇಗೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ನಾವು ಸೋಲ್ತೇವೆ. ಅದಕ್ಕಾಗಿ ಶಾಸ್ತ್ರವನ್ನು ದೂರುವುದು ಸರಿಯಲ್ಲ, ಅದು ನಮ್ಮ ಸೋಲು ಹೊರತು ಶಾಸ್ತ್ರದ ಸೋಲಲ್ಲ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಜ್ವರದ ಬಗ್ಗೆ ಸೂಕ್ಷ್ಮವಾಗಿ ಮಾಡುವಂತಹ ಒಂದು ಚಿಕಿತ್ಸೆಯ ವಿಧಾನವನ್ನು ನಾನೀಗ ನಿಮಗೆ ವಿವರಿಸಿದ್ದಾಗಿದೆ. ಒಟ್ಟು ಆರೋಗ್ಯವಂತವಾಗಿ ಜೀವನ ಮಾಡುವಂತಹದ್ದು ನಮಗೆ ಎಲ್ರಿಗೂ ಇರುವಂಥದ್ದು. ಅದಕ್ಕಾಗಿ ನಿತ್ಯಂ ಹಿತಾಹಾರ ವಿಹಾರ ಸೇವಿ, ನಿತ್ಯ ಹಿತ ಆಹಾರ, ನಿತ್ಯ ವಿಹಾರಗಳನ್ನು ಮಾಡಬೇಕು. ಸಮೀಕ್ಷಕಾರಿ ವಿಷಯೇಶ್ವಸಕ್ತಃ ಅಂದರೆ ಇಂದ್ರಿಯ ವಿಷಯಗಳು, ಇಂದ್ರಿಯ ಸುಖಗಳು ಇತ್ಯಾದಿಗಳನ್ನೆಲ್ಲ ನಾವು ಹಿತಮಿತವಾಗಿ ಇಟ್ಟುಕೊಳ್ಬೇಕು. ಅದು ಯಾವುದು ಬೇಡ ಅಂತ ಅರ್ಥ ಅಲ್ಲ, ಅತಿಯಾಗಬಾರ್ದು ಅಂತ. ದಾತ ಸಮಸತ್ವ ಪರ ಕ್ಷಮಾವಾನ್, ಯಾರಿಗೆ ದಾನ ಧರ್ಮಾದಿಗಳಲ್ಲಿ ಪ್ರೀತಿ ಇರ್ತದೆಯೋ ಕೊಡುವಲ್ಲಿ ಕೊಡಬೇಕು, ತಗೊಳ್ಳುವಲ್ಲಿ ತಗೊಳ್ಬೇಕು. ಸತ್ವಪರಹ, ನಮ್ಮ ಆಲೋಚನೆಗಳು ಚಿಂತನೆಗಳು ಆರೋಗ್ಯವಂತವಾಗಿರಬೇಕು. ಕ್ಷಮಾವಾನ್, ಇನ್ನೊಬ್ಬರನ್ನು ಕ್ಷಮಿಸುವಂತಹ ಗುಣ ಇರಬೇಕು. ಆಪ್ತೋಪಸೇವಿ ಚ ಭವತ್ಯ ರೋಗ, ಆಪ್ತರು ಅಂದರೆ ಯಾರು ಅಂದರೆ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು, ಬೆಳಕನ್ನು ತೋರಿಸುವವರು. ಈ ವಿಷಯದಲ್ಲಿ ಹೇಳುವಾಗ ವೈದ್ಯರು, ಆ ವೈದ್ಯರು ಹೇಳಿದಂತಹ ಸಲಹೆಯನ್ನು ನಾವು ಸರಿಯಾಗಿ ಅನುಸರಿಸಬೇಕು. ಅಂಥವನು ಆರೋಗ್ಯವಂತವನಾಗಿ ಬಾಳ್ತಾನೆ ಅಂತ ಹೇಳೋದನ್ನು ಹೇಳಿದ್ದಾರೆ. ಈಗ ನಾನು ಹೇಳಿದಂತಹ ಚಿಕಿತ್ಸೆಯ ವಿಧಾನಗಳೆಲ್ಲ ಇದೆಲ್ಲ ನಿಜ ರೋಗಗಳು. ಅಂದರೆ ನಮಗೆ ಸಹಜವಾಗಿ ಕಾಲಗುಣದಲ್ಲಿ ಬರುವಂತಹ ಕೆಲವು ಜ್ವರಾದಿಗಳ ಚಿಕಿತ್ಸೆ ಆಯಿತು. ಇನ್ನು ಕೆಲವು ರೋಗಗಳಿದೆ. ನಾನು ಮೊನ್ನೆ ಹೇಳಿದ ಹಾಗೆ ಅಭಿಘಾತ ಅಂದರೆ ಒಂದು ಯಾವುದೇ ದುರಂತಗಳು ಆಗಿ ಬರುವಂತಹ, ಅದರಿಂದಾಗಿ ಅದನ್ನು ನೋಡಿ ಬರುವಂತಹ ಜ್ವರ. ಅಭಿಚಾರ, ಅಭಿಶಾಪ, ಅಭಿಷಂಗ ಇತ್ಯಾದಿ ಕಾರಣಗಳಿಂದ ಬರ್ತದೆ. ಅದರ ಚಿಕಿತ್ಸೆಯನ್ನು ಏನು ಅಂದರೆ ನಾವು ಉಪವಾಸ ಮಾಡಿ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಅಭಿಶಾಪ ಅಂತ ಹೇಳಿದರೆ ಯಾವುದೋ ಒಂದು ಹಿರಿಯರಿಂದ ಬಂದಂತಹ ದೋಷವೋ ಬಾಧೆಯೋ ಆಗಿ ಬಂದಂತಹ ಜ್ವರ ಅಂತ ಆಗಿದ್ರೆ ಅದನ್ನು ಸರಿಯಾಗಿ ವೈದ್ಯಕೀಯವಾಗಿ ನಮಗೆ ಆಧಾರ ಸಿಗುವಂತಹ ಒಂದು ಜ್ಯೋತಿಷಿಗಳ ಒಂದು ಮಾರ್ಗದರ್ಶನ ಪಡ್ಕೊಂಡು ಅದಕ್ಕಾಗುವಂಥ ಕೆಲವು ಚಿಕಿತ್ಸೆಗಳು ಅಂತ ಇದೆ. ಈಗ ಒಬ್ಬ ಹೆದರಿಕೊಂಡು ಜ್ವರ ಬಂದಿರ್ತಾರೆ, ಅವರಿಗೆ ಧೈರ್ಯ ಹೇಳುವಂಥದ್ದು. ಧೈರ್ಯಾತ್ಮಾದಿ ವಿಜ್ಞಾನಂ ಮನೋದೋಷ ಔಷಧಂ ಪರಂ. ಜ್ಯೋತಿಷಾಸ್ತ್ರವು ಇರುವಂಥದ್ದು ಏನು ಅಂದರೆ ಇಂತಹ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಅವನಿಗೆ ಯಾವ ಅಂಶದಲ್ಲಿ ಕೊರತೆ ಇದೆ
ಅದನ್ನು ಅವನಿಗೆ ತುಂಬಿಸಿ, ಆ ಕೊರತೆಯನ್ನು ತುಂಬಿಸಿ ಅವನಿಗೆ ಧೈರ್ಯವನ್ನು ಕೊಡುವಂಥದ್ದೇ ನಮ್ಮ ಇದರ ಜ್ಯೋತಿಷ್ ಶಾಸ್ತ್ರದ ಉದ್ದೇಶ ಕೂಡ. ವೈದಿಕ ಶಾಸ್ತ್ರವು ಇರುವಂಥದ್ದು ಅದಕ್ಕೆ, ನಮಗೆ ಮನಃಶಾಂತಿಯನ್ನು ಕೊಡಲಿಕ್ಕೆ ಇರುವಂಥದ್ದು. ಜ್ವರದಲ್ಲಿ, ವಿಷಮ ಜ್ವರದಲ್ಲಿ ಹೇಳುವಾಗ ಚರಕಾಚಾರ್ಯರೇ ಹೇಳಿದ್ದಾರೆ, ಅಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು, ಶಿವನ ಒಂದು ಸ್ತುತಿಯನ್ನು ಮಾಡಬೇಕು ಅಂತ ಹೇಳುವುದನ್ನೆಲ್ಲ ಹೇಳಿದ್ದಾರೆ. ಇದೆಲ್ಲ ಏನು ಅಂದರೆ ಅಭಿಚಾರ, ಅಭಿಷಂಗ, ಅಭಿಶಾಪ ಇತ್ಯಾದಿ, ಅಭಿಘಾತ ಇತ್ಯಾದಿಗಳ ಕಾರಣದ ಆಗಂತು ರೋಗಗಳಿಗೆ, ಆಗಂತು ಜ್ವರಗಳಿಗೆಲ್ಲ ಇರುವಂತಹ ಚಿಕಿತ್ಸೆಯಲ್ಲಿ ಇದೆಲ್ಲ ಬರುವಂಥದ್ದು. ಇದನ್ನು ಕೂಡ ನಾವು ಗಮನಿಸಿಕೊಂಡು ನಾವು ಎಲ್ಲವನ್ನು ಹೊಂದಿಸಿಕೊಂಡು, ಯಾವುದು ಅತಿಯಾಗದ ಹಾಗೆ, ಯಾವುದು ಲೋಪ ಆಗದ ಹಾಗೆ, ನಮ್ಮ ಶರೀರಕ್ಕೆ ಯಾವುದು ಹಿತ ಅಂತ ಅನ್ನಿಸ್ತದೆಯೋ ಅದನ್ನು ಪಾಲಿಸಿಕೊಂಡು ನಮ್ಮ ಈ ಚಿಕಿತ್ಸೆಗಳನ್ನು ಮಾಡ್ತಾ ಬರಬೇಕು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ನಮ್ಮ ಈ ಚಾನಲ್ಗೆ ನೀವೆಲ್ಲರೂ ಪ್ರೀತಿಪೂರ್ವಕವಾಗಿ ಸೇರಿಕೊಂಡು ಇದನ್ನು ಕೇಳ್ತಾ ಇದ್ದೀರಿ. ಎಲ್ಲರೂ ನಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ರೀತಿಯ ಗೊಂದಲಗಳು, ಸಂಶಯಗಳಿದ್ದರೆ ನಮಗೆ ಖಂಡಿತವಾಗಿ ತಿಳಿಸಿ. ಅದನ್ನು ಪರಸ್ಪರ ಹಂಚಿಕೊಳ್ಳೋಣ. ಒಟ್ಟು ಸಮುದಾಯಕ್ಕೆ, ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುವ ಉದ್ದೇಶದಲ್ಲಿ ನಮ್ಮಿಂದ ಆಗುವಂತಹ ಈ ಒಂದು ಅಳಿಲ ಸೇವೆ ಇದು. ಎಲ್ಲರಿಗೂ ವಂದನೆಗಳು. ಹರಿವು.